ಎಲ್ಲರಿಗೂ 2026ರ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. 2026ರ ರಥಸಪ್ತಮಿಯ ವಿಶೇಷ ಹಾಗೆ ಎಕ್ಕದೆಲೆ ಸ್ನಾನದ ಮಹತ್ವ, ಪೂಜಾ ವಿಧಾನ, ಸ್ನಾನದ ಮುಹೂರ್ತ, ಸೂರ್ಯೋದಯದ ಸಮಯ, ಹಾಗೆ ಯಾವ ದಾನವನ್ನು ಮಾಡಬೇಕು, ಎಷ್ಟು ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಬೇಕು ಮತ್ತು ಹೇಗೆ ಇಟ್ಟು ಸ್ನಾನ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೂರ್ಯನ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರ ದಿನ ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಆಚರಿಸಲಾಗುವ ಈ ಹಬ್ಬದ ಕುರಿತಾಗಿ ಈ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಹಾಗೆ ಓಂ ಶ್ರೀ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಲು ಮರೆಯಬೇಡಿ. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ಪ್ರತ್ಯಕ್ಷ ದೈವ ಎಂದು ಕರೆಯಲಾಗಿದೆ. ಯಾಕೆಂದರೆ ಸೂರ್ಯನು ನಮಗೆ ದಿನಾಲು ಗೋಚರಿಸುತ್ತಾನೆ, ಹಾಗಾಗಿ ಅವನು ಪ್ರತ್ಯಕ್ಷ ದೈವ. ಆತನ ಜನ್ಮದಿನವನ್ನು ಪ್ರತಿನಿಧಿಸುವ ಹಬ್ಬವೇ ರಥಸಪ್ತಮಿ. ಇದನ್ನು ಮಾಘ ಸಪ್ತಮಿ ಅಥವಾ ಸೂರ್ಯ ಜಯಂತಿ ಎಂದು ಕೂಡ ಕರೀತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ 2026ರ ಜನವರಿ 25 ಭಾನುವಾರದಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತಿದೆ. ಭಾನುವಾರ ಸೂರ್ಯನಿಗೆ ಪ್ರಿಯವಾದ ದಿನವಾಗಿದ್ದು ಈ ಬಾರಿ ಈ ಹಬ್ಬಕ್ಕೆ ವಿಶೇಷ ಒಂದು ಮಹತ್ವ ಬಂದಿದೆ. ಹಾಗಾಗಿ ಈ ವರ್ಷದ ರಥಸಪ್ತಮಿ ತುಂಬ ವಿಶೇಷವಾಗಿದ್ದು ಎಂದು ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಕಶ್ಯಪ ಮುನಿ ಮತ್ತು ಅದಿತಿ ದಂಪತಿಗಳಿಗೆ ಸೂರ್ಯದೇವನು ಜನಿಸಿದ ದಿನವಿದು. ಜಗತ್ತಿಗೆ ಬೆಳಕು ನೀಡಲು ಸೂರ್ಯನು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರಿಂದ ಇದನ್ನು ಸೂರ್ಯ ಜಯಂತಿ ಎಂದು ಹೇಳಲಾಗಿದೆ. ಉತ್ತರಾಯಣ ಪುಣ್ಯಕಾಲದ ಆರಂಭದ ನಂತರ ಸೂರ್ಯನು ತನ್ನ 7 ಕುದುರೆಗಳ ರಥವನ್ನ ಉತ್ತರ ದಿಕ್ಕಿನತ್ತ ತಿರುಗಿಸಿ ಸಂಚರಿಸುವ ದಿನವೇ ರಥಸಪ್ತಮಿ. ಈ 7 ಕುದುರೆಗಳು ವಾರದ 7 ದಿನಗಳು ಮತ್ತು ರಥದ 12 ಚಕ್ರಗಳು ವರ್ಷದ 12 ರಾಶಿಗಳನ್ನು ಸಂಕೇತಿಸುತ್ತದೆ. ಸೂರ್ಯನಿಲ್ಲದೆ ಆರೋಗ್ಯವಿಲ್ಲ. ಆರೋಗ್ಯಕ್ಕಾಗಿ ಸೂರ್ಯನನ್ನ ಪ್ರಾರ್ಥಿಸಬೇಕು. ರಥಸಪ್ತಮಿಯಂದು ಸೂರ್ಯಕಿರಣಗಳು ದೇಹದ ಮೇಲೆ ಬೀಳುವುದರಿಂದ ಚರ್ಮ ವ್ಯಾಧಿಗಳು ದೂರವಾಗುತ್ತವೆ, ಚೈತನ್ಯ ಲಭಿಸುತ್ತದೆ. ಈ ದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಎಕ್ಕದ ಎಲೆಯ ಸ್ನಾನದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಎಕ್ಕದ ಎಲೆನೇ ಈ ದಿನ ಯಾಕೆ ಬಳಸಬೇಕು ಮತ್ತು ಎಕ್ಕದ ಗಿಡದ ಮಹತ್ವ ಏನು ಅಂತ ನಾನೀಗ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಎಕ್ಕದ ಎಲೆಗಳನ್ನು ತಾವು ಹಿಂದಿನ ದಿನವೇ ತೆಗೆದಿಟ್ಟುಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಯಾಕಂದರೆ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡೋದ್ರಿಂದ ನಾವು ಮೊದಲಿಗೆ ತೆಗೆದುಕೊಂಡು ಬಂದರೆ ತುಂಬ ಒಳ್ಳೆಯದು. ಹಾಗಾಗಿ ಒಬ್ಬ ಸದಸ್ಯರಿಗೆ 7 ಎಲೆಗಳನ್ನು ತೆಗೆದುಕೊಂಡು ಬರಬೇಕು. ಈ 7 ಎಲೆಗಳನ್ನು ಹೇಗೆ ಉಪಯೋಗಿಸಬೇಕು ಅಂತ ನೋಡೋದಾದರೆ, ಮೊದಲಿಗೆ 1 ಎಲೆನ ತಲೆ ಮೇಲೆ, ಹಾಗೆ 2 ಎಲೆಗಳನ್ನು ಭುಜದ ಮೇಲೆ, 2 ಎಲೆಗಳನ್ನು ಮಂಡಿಯ ಮೇಲೆ, 2 ಎಲೆಗಳನ್ನು ಪಾದದ ಮೇಲೆ ಇರಿಸಿಕೊಂಡು ಮೇಲಿನಿಂದ ನೀರನ್ನು ಹಾಕಿಕೊಳ್ಳುವುದು. ಹೀಗೆ ಸ್ನಾನ ಮಾಡುವುದರಿಂದ ಶರೀರದ ಕಲ್ಮಶಗಳನ್ನು ಹೋಗಲಾಡಿಸುತ್ತದೆ ಎಂದು ನಂಬಿಕೆ ಇದೆ. ಹಾಗೆ 7 ಜನ್ಮದ ಪಾಪಗಳನ್ನು ನಾವು ಇಲ್ಲಿ ತೊಳೆದುಕೊಳ್ಳಬಹುದು. ಹಾಗೆ ಎಕ್ಕದ ಎಲೆಯ ಮಹತ್ವವನ್ನು ಹೇಳೋದಾದರೆ, ಇದು ಸೂರ್ಯನಿಗೆ ಇಷ್ಟವಾದ ಎಲೆ ಅಂತಲೂ ಹೇಳ್ತಾರೆ. ಹಾಗಾಗಿ ರಥಸಪ್ತಮಿಯ ದಿನ ಈ ಎಲೆಗಳ ಸ್ನಾನದಿಂದ ನಮ್ಮ ಶರೀರ ರೋಗಮುಕ್ತವಾಗುತ್ತದೆ ಮತ್ತು ಚರ್ಮದ ವ್ಯಾಧಿಗಳು ಹೋಗುತ್ತವೆ ಎಂದು ಹೇಳಲಾಗಿದೆ. ಹಾಗೆ ಎಕ್ಕದ ಎಲೆಯು ನೈಸರ್ಗಿಕವಾಗಿ ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ಚರ್ಮದ ಕಾಯಿಲೆಗಳು, ಕೀಲು ನೋವು ಮತ್ತು ಶರೀರದ ಉರಿ ಊತಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಥಸಪ್ತಮಿಯ ಸಮಯವು ಋತು ಬದಲಾವಣೆಯ ಕಾಲ. ಈ ಕಾಲದಲ್ಲಿ ಎಕ್ಕದ ಎಲೆಗಳನ್ನು ಧರಿಸಿ ಸ್ನಾನ ಮಾಡೋದರಿಂದ ಸೂರ್ಯನ ಕಿರಣಗಳು ಸಿಗುವುದರಿಂದ ವಿಟಮಿನ್ ಡಿ ದೇಹಕ್ಕೆ ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯವಾಗುತ್ತದೆ. ಎಕ್ಕದ ಎಲೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡೋದರಿಂದ ಮೆದುಳನ್ನು ತಂಪಾಗಿಸುವ ಗುಣವನ್ನು ಈ ಎಕ್ಕದ ಎಲೆ ಹೊಂದಿದೆ. ಈ ಸಪ್ತ ಎಲೆಗಳ ಮಹತ್ವವನ್ನು ಹೇಳುವುದಾದರೆ, ರಥಸಪ್ತಮಿಯಂದು ಸಾಮಾನ್ಯವಾಗಿ 7 ಎಕ್ಕದ ಎಲೆಗಳನ್ನು ಬಳಸಲಾಗುತ್ತದೆ. ಈ 7 ಎಲೆಗಳು ಸೂರ್ಯನ ರಥದ 7 ಕುದುರೆಗಳನ್ನು ಮತ್ತು ಸೂರ್ಯನ ಕಿರಣದ 7 ಬಣ್ಣಗಳನ್ನು ಸಂಕೇತಿಸುತ್ತದೆ. ಹಾಗಾದರೆ ರಥಸಪ್ತಮಿಯ ದಿನ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡುವುದಾದರೆ, ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಸ್ನಾನವನ್ನು ಮಾಡಬೇಕು.
ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯ ನೀಡುವಾಗ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಹಾಗೆ ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಹಾಗೆ ಅಕಾಲ ಮೃತ್ಯುವಿನ ದೋಷ ಇದ್ದರೆ ಅದು ಪರಿಹಾರವಾಗುತ್ತದೆ. ಈ ದಿನ ಕಡ್ಡಾಯವಾಗಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಸೇವನೆ ಮಾಡಬಾರದು. ಹಾಗೆ ರಥಸಪ್ತಮಿಯಂದು ಸೋಮಾರಿತನದಿಂದ ಇರಬಾರದು. ಸೂರ್ಯೋದಯಕ್ಕೂ ಮುನ್ನ ಎದ್ದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಬೇಕು. ಈ ಪವಿತ್ರ ದಿನದಂದು ಕೋಪ ಮಾಡಿಕೊಳ್ಳುವುದು, ಸುಳ್ಳು ಹೇಳುವುದು, ಜಗಳವಾಡುವುದು ಮತ್ತು ಯಾರಿಗಾದರೂ ಕೆಟ್ಟ ಮಾತುಗಳನ್ನು ಆಡುವುದು ನಿಮ್ಮ ಪೂಜೆಯ ಫಲ ದೊರಕದಂತಾಗಬಹುದು. ರಥಸಪ್ತಮಿಯ ದಿನದಂದು ಅರ್ಘ್ಯವನ್ನ ಪ್ರಧಾನ ಆಚರಣೆ ಎಂದು ಹೇಳಲಾಗಿದೆ. ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನದ ನಂತರ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಕೆಂಪು ಹೂವು ಮತ್ತು ಅಕ್ಷತೆ ಮಿಶ್ರಿತ ನೀರನ್ನ ಅರ್ಪಿಸಬೇಕು. ಮನೆಯ ಅಂಗಳದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿ ಪೂಜಿಸಬೇಕು. ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಒಲೆ ಹೂಡಿ ಹಾಲು ಉಕ್ಕಿಸಿ ಅದರಲ್ಲಿ ಹೊಸ ಅಕ್ಕಿಯ ಪಾಯಸ ಅಥವಾ ಪರಮಾನ್ನವನ್ನು ತಯಾರಿಸಿ ಸೂರ್ಯನಿಗೆ ನೈವೇದ್ಯವನ್ನು ಮಾಡುವುದು ಈ ದಿನ ಶ್ರೇಷ್ಠ. ಈ ರಥಸಪ್ತಮಿಯಂದು ಯಾವ ದಾನಗಳನ್ನು ಮಾಡಬೇಕು ಅಂತ ನೋಡೋದಾದರೆ, ಈ ದಿನ ಸಕ್ಕರೆ ಮತ್ತು ಗೋಧಿ ವಸ್ತ್ರ ದಾನ ಮಾಡುವುದು ಶ್ರೇಷ್ಠ. ರಥಸಪ್ತಮಿಯ ದಿನ ಮಾಡುವ ಪೂಜೆಯು 7 ಜನ್ಮಗಳ ಪಾಪಗಳನ್ನು ಪರಿಹರಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಪ್ರತ್ಯಕ್ಷ ದೈವವಾದ ಸೂರ್ಯನನ್ನ ಈ ದಿನ ನಾವೆಲ್ಲರೂ ಪೂಜೆಯನ್ನ ಮಾಡಿ ಪುಣ್ಯವನ್ನ ಸಂಪಾದಿಸಿಕೊಳ್ಳೋಣ ಮತ್ತು ಆರೋಗ್ಯವನ್ನ ಹೊಂದೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ತಾವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.